ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ತ್ರಿಶೂಲ್ಗೆ ಆ ದಿವಸ ಮೂಡೇ ಸರಿಗಿಲ್ಲ. ಯಾಕೋ ಯಾವ ಕೆಲಸ ಮಾಡೋಕ್ ಹೋದ್ರು ಶ್ರೇಯಾ ಅದ್ಯಾರೋ ಗಂಡಸಿನ ಜೊತೆಗೆ ತೀರಾ ಹತ್ತಿರದಲ್ಲಿ ನಿಂತಿದ್ದ ದೃಶ್ಯವೇ ನೆನಪಾಗ್ತಿತ್ತು. ಅವಳು ಯಾರೋ ಯಾವನ್ ಜೊತೆಗೋ ಮಾತಾಡ್ಕೊಂಡು ನಿಂತ್ರೆ ನನಗೆ ಯಾಕೆ ಬೇಜಾರಾಗ್ತದೆ, ನನಗೆ ಯಾಕೆ ಹಿಂಸೆ ಅನಿಸ್ತಿದೆ, ಅವ್ರ ಬಾಯಿ ಅವ್ರಿಷ್ಟ ಎಂದುಕೊಂಡ. ಆದ್ರೂ ಮನ್ಸು ಒಪ್ಬೇಕಲ್ವಾ. ಸರ್, PU ಕಾಲೇಜ್ನಲ್ಲಿ ಸೈನ್ಸ್ ಸ್ಪೆಸಿಮೆನ್ಸ್ ಬಗ್ಗೆ ಮಾತಾಡೋಕೆ HOD ಬಂದಿದ್ದಾರೆ ಎಂದು ಅಟೆಂಡರ್ ಹೇಳಲು ಐ ಆಮ್ ನಾಟ್ ಇನ್ ರೈಟ್ ಮೂಡ್ ಎಂದು ಕಳುಹಿಸಿದ. ಅವನು ಹಾಗೆ ಹೋಗಿ ಹೇಳಿದ. ಹೀಗೆ ಯಾರು ಬಂದ್ರು ಯಾರು ಹೋದ್ರು ಅವನ ಕಡೆಯಿಂದ ಬರ್ತಾ ಇದ್ದ ಉತ್ತರ ನನಗೆ ಈಗ ಮೂಡ್ ಸರಿ ಇಲ್ಲ ಎಂದು. ಅವನ ಕ್ಯಾಬಿನ್ ಒಳಗೆ ಪರ್ಮಿಷನ್ ಇಲ್ಲದೆ ಯಾರಾದ್ರೂ ಬಂದ್ರೆ ಅದು ಅಟೆಂಡರ್ ಬಿಟ್ರೆ ರೀಚಾ ಮಾತ್ರ. ಹೀಗಾಗಿ ಅವನನ್ನ ಹುಡುಕಿ ಬಂದಿದ್ಲು ರೀಚಾ. ತ್ರಿಶೂಲ್ ಮುಖ ಗಂಟಿಗೆ ಕೂತಿರುವುದು ಕಂಡು ಬೆಳಿಗ್ಗೆ ಕಂಡ ದೃಶ್ಯ ಇನ್ನು ಜೀರ್ಣ ಆಗಿಲ್ಲೇನೋ ಎಂದ್ಕೊಂಡು ಇನ್ನಷ್ಟು ಉಪ್ಪು ಖಾರ ಹಾಕಲು ಬಂದ್ಲು. ಟಿವಿ ಶ್ರೇಯಾ ಎಷ್ಟು ಫೇಮಸ್ ಆಗಿದ್ದಾಳೆ ಗೊತ್ತಾ? ಇನ್ನು ಬಂದು 1 ವಾರ ಕಂಪ್ಲೀಟ್ ಆಗಿಲ್ಲ. ಯಾವ ಬ್ಲಾಗಿಗೆ ಹೋದ್ರು ಶ್ರೇಯಾ ಟೀಚರ್ ಅಂತಿದ್ದಾರೆ. ಹಾಗೆ ಅವಳು ಹೋಗಿ ಅಪ್ಡೇಟ್ ಕೇಳುವ ಮುಂಚೆಯೇ ಅವರೇ ಅವಳನ್ನ ಹುಡುಕಿ ಬಂದು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಆಫ್ ದಿ ಲೆಕ್ಚರರ್ಸ್ ಹುಡುಗ್ರೆ ಅಲ್ವಾ, ಒಂಥರ ಈಗ ಅವಳು ವಿದ್ಯಾನಿಧಿ ಕ್ರಶ್ ಅಂದ್ರೂ ತಪ್ಪಿಲ್ಲ ಎಂದು ನಗುತ್ತಾ ತ್ರಿಶೂಲ್ನ ಓಡಿಸಲು ಹೇಳಿದ್ದು ಕೇಳಿ ಶಟ್ ಅಪ್ ಎಂದು ಕೆಟ್ಟ ಕೋಪದಿಂದ ಎದ್ದು ನಿಂತ ತ್ರಿಶೂಲ್. ಅವನಿಗೆ ಶ್ರೇಯಾ ಮೇಲೆ ಕೋಪ ತೋರ್ಸೋಕೆ ಹಾಗೆ ಮಾತಾಡಿದ್ದು ವರ್ಕ್ ಆಯ್ತು ಎನ್ನುವಂತೆ ಮನ್ಸಲ್ಲೇ ನಕ್ಕು, ಅಯ್ಯೋ ನಾನ್ ಹೇಳಿಲ್ಲ, ಹೊರಗಡೆ ಕೆಲವರು ಮಾತಾಡಿದ್ ಕೇಳಿಸ್ತು. ಕೆಲವರು ಅಯ್ಯೋ ಪಾಪ ಗಂಡ ಇಲ್ಲದ ಹೆಣ್ಣು ಅಂತ ಅನುಕಂಪ ತೋರಿಸ್ತಾ ಮಾತಾಡ್ತಿದ್ರು, ಇನ್ ಕೆಲವರು ಮದ್ವೆ ಆಗಿದೆ ಅಂತಾನೆ ಅನ್ಸಲ್ಲ ಅಂತಿದ್ರು. ಆ ನಂದೀಶ್ ಇದಾನಲ್ವಾ, ಅದೇ ಎಂಜಿನಿಯರಿಂಗ್ AC ಡಿಪಾರ್ಟ್ಮೆಂಟ್ ಅಸೋಸಿಯೇಟ್ ಲೆಕ್ಚರರ್, ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ಲಿ ಏನೋ ಎಂದು ಆಕೆ ಹೇಳುವಾಗ್ಲೇ ಏಜಾವೆಲು ಶಟ್ ಅಪ್ ಎಂದ. ಅವನ ಮುಖ ಕೋಪಕ್ಕೆ ಮತ್ತಷ್ಟು ಕೆಂಪಾಗಿದ್ದು ಕಂಡು ಶೋರ್, ನಿಮ್ಗೆ ತಲೆನೋವಾ, ಕಾಫಿ ಕುಡಿಯೋಕೆ ಹೋಗೋಣವಾ ಎಂದಳು. ನೋ, ನೀನು ಹೋಗು ಎಂದ. ನಮ್ಮ ಸ್ಕೂಲ್ ಕ್ಯಾಂಪಸ್ ಒಳಗೆ ಟೀ ಕಾಫಿ ಅಂತ ಶುರುವಾಗಿದೆ, ಸೊ ಅಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂದ್ರು ಯಾರು. ಇರ್ಲಿ ಬಿಡು ಎಂದು ಬೇಕೆಂದೇ ಸ್ಕೂಲ್ ನೆಪ ಕೊಟ್ಟು ಇನ್ನೇನು ಹೊರಗೆ ಹೋಗ್ಬೇಕು ರೀಚಾ ಎಂದ. ಎಸ್ ತ್ರಿಶೂಲ್ ಎಂದು ಮುಗ್ದೇ ರೀತಿ ನೋಡಿದ್ಲು. ನೀನು ತುಂಬಾ ಸಲ ಕರೆದಿದ್ಯಾ, ಸೊ ಲೆಟ್ ಮೀ ನಾಟ್ ಡಿಸಪಾಯಿಂಟ್ ಯು ಟುಡೇ ಎಂದ. ಅವನ ಒಳ ಮನಸ್ಸು ಮಾತ್ರ ಸ್ಕೂಲ್ನಲ್ಲಿ ಟೀಚರ್ ಕಾಣಬಹುದೇ ಎಂದು ಒಪ್ಪಿತ್ತು ಅಷ್ಟೇ. ನಂಗೆ ಗೊತ್ತು ಕಣೋ ನಿನ್ಗೆ ಎಲ್ಲಿ ಏನ್ ಇಂಟ್ರೆಸ್ಟ್ ಇದೆ ಅಂತ, ಬಾಬಾ ಅಲ್ಲಿ ಸಿನಿಮಾ ತೋರಿಸ್ತೀನಿ ಎಂದ್ಕೊಂಡು ಒಳಗಡೆಯೇ ನಕ್ಕು ಸೋ ಸ್ವೀಟ್ ಆಫ್ ಯು, ಪ್ಲೀಸ್ ಕಮ್ ಎಂದು ನಡೆದಳು. ಇತ್ತ ಮೌಲ್ಯ ವೃಷಭ್ ತಮಸ್ ಮನೆಗೆ ಕರೆದೊಯ್ದು ಅಲ್ಲಿ ಅವ್ರ ಜೊತೆಗೆ ಮಾತಾಡ್ಸಿದ್ದು ನೋಡಿ ವೃಷಭ್ ಚಾಯ್ಸ್ ಸರಿಗಿದೆ ಎಂಬಂತೆ ಆಲೋಚನೆ ಮಾಡೋಕೆ ಶುರು ಮಾಡಿದ್ಲು. ತಮಸ್ ಕೂಡ ಕಿಂಚಿತ್ತು ಕೋಪ ಮಾಡ್ಕೊಳ್ದೆ ಅವಳನ್ನು ಕ್ಷಮಿಸಿದ್ದು ಅವಳ ಮನಸ್ಸಿಗೆ ಹಿಡಿಸಿತ್ತು. ಅದಲ್ಲದೆ ಈ ಹಿಂದೆ ಕೂಡ ವೃಷಭ್ ಮಾತು ಕೇಳದೆ ತಪ್ಪು ಮಾಡಿದ್ದು ನೆನೆದು ಯಾಕೋ ವೃಷಭ್ ಎಲ್ಲವನ್ನು ಬುದ್ಧಿವಂತಿಕೆಯಿಂದ ಮಾಡ್ತಾನೆ ಮತ್ತು ಅವನು ಸೂರ್ಯ ಸರಿಯಿಲ್ಲ ಎಂದು ಅಷ್ಟು ಯಥಾವತ್ತಾಗಿ ಹೇಳ್ತಾ ಇದ್ದಾನೆ ಅಂದ್ರೆ ಸೂರ್ಯನ ಬಗ್ಗೆ ತಿಳಿಯುವ ಕುತೂಹಲ ಶುರುವಾಯಿತು. ತುಂಬಾ ಓದಿದ್ದ ಹುಡುಗಿಯಾದ ಕಾರಣ ಕೈಯಲ್ಲಿ ವಿದ್ಯೆ ಇತ್ತು. ಅದಲ್ಲದೆ ಅವಳು ಒಳ್ಳೆ ಹ್ಯಾಕರ್, ಜೊತೆಗೆ ತಂತ್ರಜ್ಞಾನ ಅವಳಿಗೆ ನೀರು ಕುಡಿದಂತೆ. ಸೂರ್ಯನ ಪ್ರೊಫೈಲ್ ಚೆಕ್ ಮಾಡಲು ನಿರ್ಧರಿಸಿದ್ಲು. ಅವನ ಇನ್ಸ್ಟಾ ಅಕೌಂಟ್ ನೋಡಿದ್ರೆ ಏನಾದ್ರೂ ಕ್ಲೂ ಸಿಗುತ್ತೇನೋ ಎಂದು ಆಲೋಚಿಸಿ ವಿಭಾ ಪ್ರೊಫೈಲ್ ತೆರೆದಳು. ಅವಳು ಸೂರ್ಯನ ಫಾಲೋ ಮಾಡ್ತಿದ್ದಾಳೇನೋ ಎಂದ್ಕೊಂಡು ಹುಡುಕಿದ್ಲು, ಆದ್ರೆ ಸಿಗ್ಲಿಲ್ಲ. FB ತೆರೆದು ನೋಡಿದ್ಲು, ಅಲ್ಲೂ ಅವನ ಮಾಹಿತಿ ಸಿಗ್ಲಿಲ್ಲ. ಏನಿದು, ವಿಭಾ ಅಕ್ಕ ಸೂರ್ಯ ಅನ್ನೋರನ್ನ ಫಾಲೋ ಮಾಡ್ತಿಲ್ಲ, ಯಾಕಿರಬಹುದು ಎಂದು ಆಲೋಚಿಸಿ ಓ ಅರ್ಥ ಆಯ್ತು, ಅಂದ್ರೆ ವಿಭಾ ಅಕ್ಕ ಫಾಲೋವರ್ಸ್ನ ಋಷಿ ಯಾವಾಗ್ಲಾದ್ರೂ ನೋಡಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಂತ ಇರಬಹುದು. ಮತ್ತೆ ಸೂರ್ಯನ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಎಂದು ಆಲೋಚಿಸಿದವಳಿಗೆ ಹಾ ಐಡಿಯಾ ಬಂತು, ಭುವನ್ ಕೇಳಿದ್ರೆ ಎಂದ್ಕೊಂಡ್ಲು. ಭುವನ ಯಾರೋ ಅಲ್ಲ, ಅವಳ ಆಂಟಿ ಸರಿತಾ ಮಗಳು. ಹೇಗಿದ್ರು ಅವಳು ಅಲ್ಲೇ ಮ್ಯಾನೇಜ್ಮೆಂಟ್ ಓದಿತ್ತು, ಅಲ್ಲೇ ಈಗ ಕೆಲಸ ಮಾಡ್ತಿರೋದು. ಸೊ ಈ ಸೂರ್ಯನ ಬಗ್ಗೆ ಅವಳಿಗೆ ಗೊತ್ತೇ ಇರುತ್ತೆ ಎಂದ್ಕೊಂಡು ಬೇಡ, ಅವಳ ಸಹವಾಸವೇ ಬೇಡಪ್ಪ, ಮಧ್ಯ ಕರ್ಮ. ಸರಿತಾ ಆಂಟಿ ಅಂದ್ರೆ ಋಷಿಗಾಗಲ್ಲ, ಮತ್ತೆ ಪ್ರಾಬ್ಲಮ್ ಆದ್ರೆ ನನ್ನ ಈ ಬಾರಿ ಋಷಿ ಸುಮ್ಮನೆ ಬಿಡಲ್ಲ ಎಂದುಕೊಂಡು ಕೂತವಳಿಗೆ ಅಂದು ವೃಷಭ್ ಹೋಟೆಲ್ನಲ್ಲಿ ಸಂಗೀತ ಅನ್ನೋ ಕೆಲಸದ ಹುಡುಗಿನ ಪರಿಚಯಿಸಿದ್ದು ನೆನಪಾಯ್ತು. ಕರೆಕ್ಟ್, ಸಂಗೀತ ಬಳಿ ವಿಚಾರಿಸಿ ನೋಡೋಣ ಎಂದುಕೊಂಡವಳು ಸೀದಾ ವರ್ಧನ್ 7 ಸ್ಟಾರ್ ಹೋಟೆಲ್ ಕಡೆಗೆ ಹೊರಟಳು. ಅಂದು ವೃಷಭ್ ಹೋಟೆಲ್ಗೆ ಮೌಲ್ಯನ ಕರೆಸ್ಕೊಂಡಾಗ ಅದೇ ರೂಮ್ ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳ್ಕೊಡು ಎಂದು ನೇಮಿಸಿದ್ನಲ್ಲ
ಅದೇ ಹುಡುಗಿ ಸಂಗೀತ. ಮೊಟ್ಟ ಮೊದಲ ಬಾರಿಗೆ ತ್ರಿಶೂಲ್ ರೀಚಾ ಜೊತೆಗೆ ಕಾಫಿಗೆ ಬಂದಿದ್ದ. ಅದು ಕೇವಲ ಸ್ಕೂಲ್ ಕ್ಯಾಂಪಸ್ನಲ್ಲಿ ಶ್ರೇಯಾ ಕಾಣಿಸಬಹುದು ಎನ್ನುವ ಲೆಕ್ಕಾಚಾರದಿಂದ. ಇಬ್ರು ಕಾಫಿ ಹೇಳಿ ಕೂತ್ರು. ರೀಚಾ ಕಣ್ಣು ತ್ರಿಶೂಲ್ ಮೇಲೆ ಇದ್ರೂ ಅವನ ಮನಸ್ಸು ಕಣ್ಣು ಶ್ರೇಯಾನೇ ಹುಡುಕ್ತಿತ್ತು. ಅವನ ಮನಸ್ಸೇನು ಆಲೋಚನೆ ಮಾಡ್ತಿದೆ ಅಂತ ಗೊತ್ತಿದ್ದ ರೀಚಾ, ಪಾಪ ಟಿವಿ, ಅವ್ನು ಟೀಚರ್ನ ಹುಡುಕ್ತಿರ್ಬೇಕು, ಆದ್ರೆ ಮಜಾ ಬೇರೆನೇ ಕೊಡ್ತೀನಿ, ನೋಡ್ತಾ ಇರು ಎಂದ್ಕೊಂಡು ನಂದೀಶ್ಗೆ ಮೆಸೇಜ್ ಹಾಕಿದ್ಲು. ವೇರ್ ಆರ್ ಯು ಎಂದು. ಆಮ್ ಆನ್ ದ ವೇ ಎಂದು ರಿಪ್ಲೈ ಮಾಡಿದ್ದ. ಬೇಗ ಬಾ, ನಾವಿಲ್ಲಿಗೆ ಬಂದ್ವಿ ಎಂದ್ಲು. ಬಂದೆ ಮೇಡಮ್ ಎಂದು ಮೆಸೇಜ್ ಹಾಕಿದವನನ್ನು ಹತ್ತಿ ಕಾಫಿ ಗೇಟ್ ಹತ್ರ ನೋಡಿದ್ಲು. ಅಪ್ಪ, ಈಗ ಮಜಾ ಇರೋದು ಎಂದುಕೊಂಡು ಮನ್ಸಲ್ಲೇ ನಕ್ಕಳು. ಕಾಫಿ ಬಂತು. ಆದ್ರೆ ಕೆಲಸಗಾರ ಕಾಫಿ ತಂದು ಟೇಬಲ್ ಮೇಲಿಟ್ಟು ಹೋದ್ರು. ತ್ರಿಶೂಲ್ ಕಣ್ಣು ಕ್ಯಾಂಪಸ್ ಹತ್ಲೇ ಇತ್ತು. ಟಿವಿ ಕುಡಿ ಎಂದಳು ರೀಚಾ. ಅವಳ ಕಡೆ ನೋಡಿ ಎಂದವನು ಕಾಫಿ ಕಪ್ ಹಿಡಿದು ಇನ್ನೇನು ಕುಡಿಬೇಕು. ಸರ್, 2 ಕಪ್ ಕಾಫಿನಾ? ಯಾರಿಗೆ ಸರ್ ಇನ್ನೊಂದು ಕಪ್ ಎಂದ. ಕೆಲಸದ ಹುಡುಗನ ಜೋರು ಮಾತು ತ್ರಿಶೂಲ್ ಕಿವಿಗೆ ಬೀಳಲಿಲ್ಲ. ಆದ್ರೆ ನನಗೂ ಶ್ರೇಯಾ ಟೀಚರ್ಗೂ ಎಂದ ನಂದೀಶ್ ಮಾತು ತ್ರಿಶೂಲ್ ಕಿವಿಗೆ ಬಿತ್ತು. ತಕ್ಷಣ ಅವನ ಕಡೆ ತಿರುಗಿದ. ಶ್ರೇಯಾ ಟೀಚರ್ಗ ಎಂದು ಆ ಹುಡುಗ ಕೇಳಿದಾಗ, ಹೌದು, ಅವರು ತುಂಬಾ ಇನ್ನೋಸೆಂಟ್, ತಲೆನೋವಂತೆ, ಅದಕ್ಕೆ ಕಾಫಿ ಕೊಟ್ಟು ಬರೋಣ ಅಂತ ಬೆಳಿಗ್ಗೆಯಿಂದ ಎಲ್ಲ ಬ್ಲಾಕ್ ಸುತ್ತಾಡ್ತಾನೆ ಇದ್ದಾರೆ ಪಾಪ ಎಂದು ನಂದೀಶ್ ಹೇಳುವಾಗ ತ್ರಿಶೂಲ್ಗೆ ಕೋಪ ಮುಗಿಲೇರಿತು. ಕಾಫಿ ಕಪ್ ಕೆಳಗಿಳಿಸಿದ. ರೀಚಾ ಅವನ ಕೋಪ ಕಂಡು ಒಳಗೊಳಗೆ ನಗುತ್ತಿದ್ದಳು. ಆದ್ರೆ ಟೀಚರ್, ನೀವು ಕಾಫಿ ತಗೊಂಡು ಹೋದ್ರೆ ಕುಡಿತಾರೋ ಇಲ್ವೋ, ಅವರಂತೂ ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಎಂದು ಕೆಲಸದ ಹುಡುಗ ಹೇಳುವಾಗ, ಅದೇ ಆಶ್ಚರ್ಯ, ಯಾರ ಬಳಿಯೂ ಕ್ಲೋಸ್ ಇಲ್ಲದ ಟೀಚರ್ ನನ್ನ ಬಳಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಸಿಕ್ಕಾಪಟ್ಟೆ ತಲೆನೋವಿದೆ, ಕಾಫಿ ಕುಡಿಯೋಣ ಅನ್ಸುತ್ತೆ, ಆದ್ರೆ ಕೆಲಸ ಜಾಸ್ತಿ ಇದೆ, ಟೈಮ್ ಇಲ್ಲ ಅಂದ್ರು. ಈಗ BE ಬ್ಲಾಕ್ನಲ್ಲಿರೋ ಆಡಿಟೋರಿಯಂನಲ್ಲಿ ಕೂತು ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಎಂದು ನಂದೀಶ್ ಹೇಳಿದ್ದು ಕೇಳಿದ ಕೂಡಲೇ, ರೀಚಾ, ನಂಗೆ ಅರ್ಜೆಂಟ್ ಕೆಲಸ ನೆನಪಾಯ್ತು, ಐ ಆಮ್ ಲೀವಿಂಗ್ ಎಂದು ಅಲ್ಲಿಂದ ಆತ ಹೊರಟಿದ್ದು ಇಂಜಿನಿಯರಿಂಗ್ ಕಾಲೇಜಿನ ಆಡಿಟೋರಿಯಂ ಕಡೆಗೆ. ಅವ್ರು ಹೋದ ಕೂಡಲೇ ರೀಚಾ ಕೆಲಸದವನಿಗೂ ಹಾಗೆ ನಂದೀಶ್ ಇಬ್ಬರಿಗೂ ಹೆಬ್ಬೆಟ್ಟು ಬೇಳೆ ಮಾಡಿ ಪರ್ಫೆಕ್ಟ್ ಎಂದಳು. ವರ್ಧನ್ 7 ಸ್ಟಾರ್ ಹೋಟೆಲ್ಗೆ ಬಂದಿದ್ಲು ಮೌಲ್ಯ. ಸಂಗೀತ ಎಂಬ ಹುಡುಗಿನ ಹುಡುಕಿ. ಅವಳನ್ನ ನೋಡಿದ ಕೂಡಲೇ ಡೆಸ್ಕ್ ಗರ್ಲ್ ಅವಳ ಬಳಿ ಬಂದು, ಮೌಲ್ಯ ಮೇಡಮ್, ಋಷಭ್ ಸರ್ನ ನೋಡಕ್ ಬಂದ್ರಾ? ಅವರು ಇನ್ನೂ ಬಂದಿಲ್ಲ ಇಲ್ಗೆ ಎಂದಳು. ಇಲ್ಲ, ನಾನ್ ಸಂಗೀತನ ಹುಡ್ಕೊಂಡ್ ಬಂದೆ, ಇಲ್ಲೇ ವರ್ಕ್ ಮಾಡೋ ಸರ್ವಿಸ್ ಗರ್ಲ್ ಎಂದಾಗ, ಓಕೆ, ನಾನ್ ಬರೋಕ್ ಹೇಳ್ತೀನಿ ಎಂದು ಹೋದಳು ಆ ಹುಡುಗಿ. ಅವಳಿಗಾಗಿಯೇ ಕಾಯ್ತಾ ಸಂಗೀತ ಬಂದಳು. ಹಾಯ್ ಮೇಡಮ್ ಎಂದವಳು ಬಹಳ ಆತ್ಮೀಯತೆಯಿಂದ ಮಾತಾಡಿಸಿದಾಗ, ಸಂಗೀತ ಫ್ರೀ ಇದ್ಯಾ ಎಂದು ಕೇಳ್ತಾಳೆ ಮೌಲ್ಯ. ಹಾ ಮೇಡಮ್ ಹೇಳಿ ಎನ್ನಲು ಸಂಗೀತ, ಪ್ಲೀಸ್ ಮೇಡಮ್ ಅನ್ಬೇಡ ಎಂದಳು ಮೌಲ್ಯ ಮೆಲ್ಲಗೆ. ಓಕೆ ಸಿಸ್ ಹೇಳಿ ಎಂದಾಗ, ಅದು ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಒಂದು ಹೆಲ್ಪ್ ಬೇಕಿತ್ತು ಪ್ಲೀಸ್ ಎನ್ನಲು. ಅಯ್ಯೋ ಸಿಸ್, ಈ ರೀತಿ ಪ್ಲೀಸ್ ಯಾಕೆ, ನಾನು ನಿಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡೋ ಹುಡುಗಿ, ಜಸ್ಟ್ ಆರ್ಡರ್ ಮಾಡ್ಬೇಕು ನೀವು ಎಂದಳು ಆ ಹುಡುಗಿ. ಆ ಮಾತಿಗೆ ನಗುವ ಮೌಲ್ಯ, ಆದರೂ ನಾನು ನಿನ್ನ ಕೆಲಸದಾಗೆ ಹಾಗೆ ನೋಡ್ತಿಲ್ಲ, ಸಿಸ್ ಅಂತ್ಯ ಅಂದಮೇಲೆ ಆರ್ಡರ್ ಮಾಡೋಕ್ಕಾಗತ್ತಾ ಎನ್ನಲು. ಆಯಿತು ಸಿಸ್, ಹೇಳಿ ಏನಾಗಬೇಕು ಎಂದು ಕೇಳ್ತಾಳೆ ಸಂಗೀತ. ಇಲ್ಬೇಡ, ಹೊರಗೆಲ್ಲಾದರೂ ಮಾತಾಡೋಣವಾ, ಅರ್ಧ ಗಂಟೆ ಎನ್ನಲು. ಸರಿ ಎಂದು ಡ್ರೆಸ್ ಚೇಂಜ್ ಮಾಡಿ ಬರುವೆ ಅಂತ ಹೋದ್ಲು ಸಂಗೀತ. ಅವಳಿಗಾಗಿಯೇ ಮೌಲ್ಯ ಅಲ್ಲೇ ಕಾಯ್ತಾ ಕುಳಿತಳು. ತ್ರಿಶೂಲ್ ನೇರವಾಗಿ ರೀಚಾ ಊಹೆಯಂತೆ ಆಡಿಟೋರಿಯಂಗೆ ಬಂದಿದ್ದ. ಅಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಮಧ್ಯೆ ಶ್ರೇಯಾ ಏನೋ ಮಾತಾಡ್ತಾ ಇದ್ಲು. ನೋಡೋಕೆ ತುಂಬಾ ಸುಸ್ತಾಗಿದ್ದ ಹಾಗೆ ಕಾಣಿಸ್ತಿದ್ಲು. ಮಾತಾಡ್ತಾ ಹಣ್ಣೆ ಮುಟ್ಕೊಳ್ತಾ ತಲೆನೋವಿರುವಂತೆ ಮುಖ ಮಾಡ್ಕೊಳ್ತಿದ್ಲು. ನೀವು ಆ ರೀತಿ ಹೇಳಿದ್ರೆ ಹೇಗೆ ಮ್ಯಾಮ್, ನಾವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ರೋಮಿಯೋ ಜೂಲಿಯಟ್ ಕತೆ ಮಾಡೋದ್ರಲ್ಲಿ ಏನಾಗುತ್ತೆ, ನಾವೇನು ಲಿಮಿಟ್ ಕ್ರಾಸ್ ಮಾಡಲ್ಲ, ಪ್ಲೀಸ್ ಅಗ್ರಿ ಮಾಡಿ ಎಂದು ಅವನ್ಯಾರೋ. ಮ್ಯಾಮ್ ಪ್ಲೀಸ್, ಯಾವಾಗ್ಲೂ ಡ್ಯಾನ್ಸ್ ಸಿಂಗಿಂಗ್ ಅಂತ ಬರೀ ಅವುಗಳೇ ಮಾಡಿ ಬೋರ್ ಆಗಿದೆ, ಈ ಸತಿ ಡ್ರಾಮಾ ಮಾಡ್ತೀವಿ, ಅಪ್ರೂವ್ ಮಾಡಿ ಎಂದು ಅವಳ್ಯಾರು. ನೋ, ಎಕ್ಸಾಮ್ಸ್ ಹತ್ರದಲ್ಲೇ ಇದೆ, ಇದೆಲ್ಲ ನೋಡ್ತಾ ಆಕ್ಟ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಕಾನ್ಸಂಟ್ರೇಷನ್ ಬೇರೆಡೆ ಹೋಗುತ್ತೆ. ನೀವು ಡ್ರಾಮಾ ಮಾಡಿ ಬೇಡ ಅನ್ನಲ್ಲ, ಅದೇ ಲವ್ ಸ್ಟೋರೀಸ್ ಬಿಟ್ಬಿಡಿ, ಯಾವುದಾದ್ರೂ ಸೊಸೈಟಿ ಕಲಿಯುವ ಮಾರಲ್ ಸ್ಟೋರೀಸ್ಗೆ ಡ್ರಾಮಾ ಮಾಡಿ, ಅದು ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಮೆಸೇಜ್ ಇರೋ ಹಾಗೆ ನೋಡ್ಕೊಳ್ಳಿ ಎಂದು ಶ್ರೇಯಾ ಹೇಳೋದು ಕೇಳ್ತಿದ್ದ ಸ್ಟೂಡೆಂಟ್ಸ್ ಒಪ್ಪೋಕೆ ತಯಾರಿರ್ಲಿಲ್ಲ. ಆದ್ರೆ ಶ್ರೇಯಾಗೆ ರೋಮಿಯೋ ಜೂಲಿಯಟ್ ಕತೆ ಇಷ್ಟ ಇರಲಿಲ್ಲ. ಅವಳ ಪ್ರಕಾರ ಮಕ್ಕಳಿಗೆ ಈ ರೀತಿಯ ಮೆಸೇಜ್ ಹೋಗೋದು ಬೇಡ ಅನ್ಸಿತ್ತು. ಮ್ಯಾಮ್, ಹಾಗಾದ್ರೆ ಫಸ್ಟ್ PU ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ತೆರೆದು ನೋಡಿ, ಅದರಲ್ಲಿ ರೋಮಿಯೋ ಜೂಲಿಯಟ್ ಫಸ್ಟ್ ಮೀಟ್ ಪೋಯಮ್ ಇದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಂದು ಅವ್ನ್ಯಾರೋ ಹೇಳುವಾಗ, ಆಗ ನಿಮ್ಗೆ ಸಣ್ಣ ವಯಸ್ಸು,
ಪೋಯಂ ರೀತಿ ನೋಡ್ತೀರಾ. ಈಗ ಬೇರೆ ಎಂದು ಆಕೆ ಹೇಳುವ ಮುನ್ನವೇ ಈ ಸಲ ನೀವೆಲ್ಲ ರೋಮಿಯೋ ಜೂಲಿಯಟ್ ಕತೆನ ಸ್ಟೇಜ್ ಮೇಲೆ ತಗೊಂಡ್ ಬರ್ತೀರಾ ಎಂದು ಗಡುಸಾಗಿ ಹೇಳ್ತಾ ಬಂದ್ಬಿಟ್ಟಿದ್ದ ತ್ರಿಶೂಲ್. ಅವನ್ ಮಾತು ಕೇಳಿ ಕಾಲೇಜ್ ವಿದ್ಯಾರ್ಥಿಗಳು ಹುಚ್ಚೆದ್ದು ಕುಣಿಯುತ್ತಾ ಥ್ಯಾಂಕ್ಸ್ ಸರ್ ಎಂದರೆ ಶ್ರೇಯಾ ಮಾತ್ರ ಮುಖ ಗಂಟಿಕ್ಕಿ ನೋಡ್ತಾ ತ್ರಿಶೂಲ್ ನಂಗನ್ಸುತ್ತೆ ಈ ರೀತಿ ಡ್ರಾಮಾ ಮಕ್ಕಳು ಮುಂದೆ ಬೇಕಾಗಲ್ಲ. ಯಾಕಂದ್ರೆ ಎಂದು ವಿವರಿಸುವಾಗ ಕಾಲೇಜ್ ಮಕ್ಕಳವರು ರೋಮಿಯೋ ಜೂಲಿಯಟ್ ಡ್ರಾಮಾ ಮಾಡಿದ್ರೆ ನನ್ನ ಭಕ್ತಿ ಕಥೆಗಳಿಗೆ ಡ್ರಾಮಾ ಮಾಡ್ಬೇಕಾ, ಇದಕ್ಕೆ ನನ್ನ ಪರ್ಮಿಷನ್ ಇದೆ ಎಂದ ಅವಳನ್ನೇ ಗುರಾಯಿಸ್ತ. ಕಾಲೇಜ್ ಹುಡುಗ ಹುಡುಗಿಯರಿಗೆ ಖುಷಿಯೋ ಖುಷಿ, ಆದ್ರೆ ಶ್ರೇಯಾಗೆ ಅಸಮಾಧಾನ. ತಕ್ಷಣ ಅವಳ ಬಳಿ ಬಂದವನು ತುಂಬಾ ಒಳ್ಳೆಯವಳು ಅನ್ನೋ ಡ್ರಾಮಾ ನನ್ನ ಸ್ಟೂಡೆಂಟ್ಸ್ ಮಾಡ್ತಿಲ್ವಲ್ಲ, ಅಷ್ಟು ಸಾಕು ನನ್ಗೆ ಎಂದ. ಆ ಮಾತು ಅವಳಿಗೆ ಹೇಳಿದ ಹಾಗಿತ್ತು. ಏನು ಎಂದು ಕೇಳಿದವಳನ್ನು ನುಂಗಾಕುವ ಹಾಗೆ ನೋಡ್ತಾ ಬಾಯ್ಸ್ ಅಂಡ್ ಗರ್ಲ್ಸ್ ನಿಮ್ಗೆ ನನ್ನ 100% ಸಪೋರ್ಟ್ ಇದೆ, ಡ್ರಾಮಾನ ನೀವಿಷ್ಟಪಟ್ಟಂತೆ ಮಾಡಿ ಎಂದು ಬಿಟ್ಟಿದ್ದ ತ್ರಿಶೂಲ್. ಮುಂದೆ ಶ್ರೇಯಾ ಮೇಲೆ ಇವನ್ಗೆ ಯಾಕಷ್ಟು ಸಿಟ್ಟು ಬರ್ತಿದೆ, ಶ್ರೇಯಾ ಯಾರ ಜೊತೆಯಲ್ಲಿ ಕ್ಲೋಸ್ ಆಗಿದ್ರು ಇವನ್ಗೇನಾಗ್ಬೇಕು, ಈ ರೀಚಾ ಮಾಡ್ತಿರುವಂತಹ ಕಂತ್ರಿ ಕೆಲಸ ಇವನಿಗೆ ಅರ್ಥ ಆಗತ್ತಾ, ನೋಡೋಣ ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.